ಮಂದಾಕಿನಿ ಕಾರ್ ಸ್ಟಾರ್ಟ್ ಆಗ್ತಾನೆ ಇಲ್ಲ ಕಣೆ. ಎಷ್ಟು ಪ್ರಯತ್ನ ಪಟ್ಟೆ ಗೊತ್ತಾ ಸ್ಟಾರ್ಟ್ ಮಾಡಬೇಕು ಅಂತ, ಸ್ಟಾರ್ಟೇ ಆಗ್ತಾ ಇಲ್ಲ. ಅದಕ್ಕೆ ಕ್ಯಾಬ್ ಬುಕ್ ಮಾಡೋಣ ಅಂತ ಬಂದೆ. ಅಯ್ಯೋ ಅದಕ್ಕೆ ಯಾಕ್ರಿ ಕ್ಯಾಬ್ ಬುಕ್ ಮಾಡ್ತೀರಾ? ನಮ್ಮ ಮಹಿಮಾ ಕಾರ್ ಇಲ್ವಾ? ತಗೊಂಡೋಗೋಣ ಬಿಡಿ. ಅದು ಸರಿ ಹೋಗಲ್ಲ ಮಂದಾಕಿನಿ. ಯಾಕ್ರಿ ಸರಿ ಹೋಗಲ್ಲ? ಮಹಿಮಾಯಿನ ಆಚೆವಳ ನಮ್ ಸೊಸೆ ತಾನೆ, ಅದ್ರಲ್ಲೇನಿದೆ, ತಗೊಂಡೋಗೋಣ ಬಿಡಿ. ಅದು ಹಾಗಲ್ಲ ಮಂದಾಕಿನಿ, ಅದು ಅವಳ ಪರ್ಸ್ನಲ್ ವಸ್ತು. ಅದು ಅಲ್ಲದೆ ಅಳಿ ಅಂದ್ರು ಅವಳಿಗೆ ಅವಳ ಅನುಕೂಲಕ್ಕೆ ಅಂತ ಕೊಡಿಸಿರೋ ಕಾರ್ ಅದು. ನನ್ನ ಪ್ರಕಾರ ನಾವು ಅದನ್ನು ಬಳಸೋದು ತಪ್ಪು. ಅದು ಅಲ್ಲದೆ ಅವಳಿಗೆ ಹೇಳ್ದಿರೋ ಬಳಸೋದಂತೂ ಇನ್ನೂ ದೊಡ್ಡ ತಪ್ಪು. ನಾವು ಹಾಗೆ ಮಾಡಬಾರ್ದು. ಯಾಕ್ರಿ ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಮಾತಾಡ್ತಾ ಇದ್ದೀರಾ? ನೋಡಿ, ಅವಳು ಏನು ಹೇಳೋದು ಇಲ್ಲ, ಏನು ಅನ್ಕೊಳ್ಳೋದು ಇಲ್ಲ. ಮಹಿಮಾ ನಮ್ ಸೊಸೆ, ಕಾರ್ ವಿಷಯ ನನಗ್ ಬಿಡ್ರಿ, ನಾನ್ ಮಾತಾಡ್ಕೋತೀನಿ. ಬೇಡ ವರಿ ಇರಿ. ಬನ್ನಿ ಹೋಗೋಣ. ಮಹಿಮಾ, ನಾನು ಮಾವ ಒಂಚೂರು ಆಚೆ ಹೋಗಿ ಬರ್ತೀವಮ್ಮ. ಓಕೆ ಓಕೆ. ಇಲ್ಲೇ ಇಟ್ಟಿದ್ನಲ್ಲ. ಮಹಿಮಾ, ಏನ್ ಹುಡುಕ್ತಾ ಇದೆಯಮ್ಮ? ಕಾರ್ ಕೀ ಅತ್ತೆ ಇಲ್ಲೇ ಇಟ್ಟಿದ್ದೆ, ಸಿಗ್ತಾ ಇಲ್ಲ. ಇವಾಗ ಆಚೆ ಹೋಗ್ಬೇಕು. ಅದು ನಮ್ಗೆ ಒಬ್ರ ಮನೆಗೆ ಹೋಗ್ಬೇಕಿತ್ತು, ನಾಮಕರಣ ಇತ್ತು. ಕಾರ್ ಕೆಟ್ಟೋಯ್ತಾ, ಇವ್ರು ಕ್ಯಾಬಲ್ಲಿ ಹೋಗೋಣ ಅಂದ್ರು. ನಾನ್ ಬೇಡ, ನಿನ್ ಕಾರಲ್ಲೇ ಹೋಗೋಣ ಅಂತ ಕೀ ನಾನು ತಗೊಂಡ್ಬಿಟ್ಟೆಮ್ಮ. ಪರವಾಗಿಲ್ಲಮ್ಮ, ನೀನು ಹೋಗ್ಬಾ, ನಾವು ಕ್ಯಾಬಲ್ಲೇ. ಹಾಂ, ನಾನು ಹೇಳಿದೆ ಮಹಿಮಾ, ನಿನಗೆ ಕೆಲಸ ಇರುತ್ತೆ, ಬೇಡ ಕಾರ್ ತೊಗೊಂಡು ಹೋಗೋದು ಅಂತ. ಆದರೆ ನನ್ನ ಹೆಂಡತಿ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ಮಹಿಮಾ ನಮ್ಮ ಸೊಸೆ ಅಲ್ವೇನ್ರಿ, ತೊಗೊಂಡು ಹೋಗೋಣ ಅಂತ ಕೀ ತೊಗೊಂಡಿದ್ದಾಳೆ. ಅದ್ರಲ್ಲೇನಿದೆ ಅಲ್ವಾ ಮಹಿಮಾ? ನೋಡಿ ಅತ್ತೆ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಕೆಲವೊಂದು ವಿಷಯಗಳಲ್ಲಿ ನಾನು ತುಂಬ ಪರ್ಟಿಕ್ಯುಲರ್. ನಾನು ಏನು ಬೇಕಾದರೂ ಒಪ್ಕೋತೀನಿ. ಬಟ್ ನನ್ನ ಪರ್ಸ್ನಲ್ ಥಿಂಗ್ಸ್ನ ನಾನು ಕೇಳದೆ ತಗೊಳ್ಳೋದು ನನಗಿಷ್ಟ ಆಗಲ್ಲ. ನಿಮ್ಗೇನೇ ಬೇಕಿದ್ರೂ ನನ್ನ ಹತ್ರ ಕೇಳಿ, ನಾನಿಲ್ಲ ಅನ್ನಲ್ಲ, ಕೊಡ್ತೀನಿ. ಬಟ್ ಹಾಂ, ಎಲ್ಲರೂ ತಿಂಡಿ ಕೂತಿದ್ದಾರೆ. ಈಗ ಮಲ್ಲಿ ಆ ಗಂಜಿನ ಕುಡಿದ್ರೆ ಮಟಾಶ್. ವಾಟ್? ಮಲ್ಲಿಗೆ ಅಂತ ಮಾಡಿರೋ ಗಂಜಿನ ಮಾಮ್ ಯಾಕೆ ತಗೋತಾ ಇದ್ದಾರೆ? ಮಾಮ್, ಅದು ಮಲ್ಲಿಗೆ ಅಂತ ಅತ್ತಿಗೆ ಸ್ಪೆಷಲ್ ಆಗಿ ಮಾಡಿಸಿರುವಂಥ ಡಿಶ್ ಅದು. ಅದನ್ನ ನೀನು ಯಾಕೆ ತಗೋತಾ ಇದೆಯಾ? ಹೌದು ಕಣೋ, ನಿನ್ನ ಹೆಂಡತಿ ಸಲುವಾಗಿ ಭೂಮಿಕಾ ಹೇಳಿ ಮಾಡಿಸಿರೋದು. ಆದರೆ ಅದು ಸರಿಯಾಗಿದೆಯೋ ಇಲ್ಲವೋ ಅಂತ ಆ ರುಚಿ ನೋಡಿ ಕೊಡ್ತಾ ಇದ್ದಾಳೆ ನಿಮ್ಮಮ್ಮ. ಓ ಗಾಡ್, ಅಂದರೆ ನಾನು ಮಿಕ್ಸ್ ಮಾಡಿರೋ ಪಾಯ್ಸನ್ನು ಮಾಮ್ ತಿಂತಾ ಇದ್ದಾರಾ? ಬೇಡ ಅಂತ ಹೆಂಗೆ ಹೇಳಿ ತಡೆಯೋಕ್ಕೋದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಮಾಮ್ 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 ತಿನ್ಬೇಡ ಮಾಮ್, ಪ್ಲೀಸ್ ಮಾಮ್. ಮಾಮ್, ನಥಿಂಗ್ ಮಾಮ್. ಮಲ್ಲಿಗೆ ಅಂತ ಪಾಪ ಅದಕ್ಕೆ ಪ್ರೀತಿಯಿಂದ ಮಾಡಿಸಿದ್ರೆ ಅದನ್ನು ನೀನು ತಿಂದರೆ ಏನು ಚೆನ್ನಾಗಿರುತ್ತೆ? ಅವಳು ಪಾಪ ಹೊಟ್ಟೆ ಅಷ್ಟೊತ್ತಿರುತ್ತೆ. ಕೊಡು, ತಿಂತಾಳೆ, ಕೊಡು. ಕೊಡು. ನಿನ್ನ ಹೆಂಡತಿ ಗರ್ಭಿಣಿ ಕಣೋ, ಅದೆಲ್ಲ ನಿನಗೆ ಗೊತ್ತಾಗಲ್ಲ. ನೀವು ಸ್ವಲ್ಪ ಸುಮ್ಮನೆ ನಿಂತ್ಕೋ. ಅವ್ರಿಗೆ ನನ್ನ ಕಂಡ್ರೇನೆ ಆಗ್ತಾ ಇಲ್ಲ. ಹೀಗಿರುವಾಗ ಅವ್ರು ನನಗೆ ಅಂತ ಮಾಡಿರೋ ಅಡ್ಗೆ ಬಗ್ಗೆ ಪ್ರೀತಿಯಿಂದ ಯಾಕೆ ವಿಚಾರಿಸ್ತಾರೆ?
ಅತ್ತೆ ಏನು ರಿಯಾಕ್ಟೇ ಮಾಡ್ತಿಲ್ವಲ್ಲ? ಮಲ್ಲಿ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಡ್ಲಾ? ಆದರೂ ಸೇಫ್ಟಿಗೆ ಮಲ್ಲಿ ಇದನ್ನು ತಿಂದೇ ಇರೋದೇ ವಾಸಿ. ಸರಿಯಾಗೇ ಇದೆ, ತಗೋತೀನಿ. ನಾನು ಬಡಿಸ್ತೀನಿ. ಐ ಆಮ್ ಸೋ ಸಾರಿ, ಐ ಆಮ್ ರಿಯಲಿ ಸಾರಿ. ಹೋಗ್ಲಿ ಬಿಡಮ್ಮ, ನೀನೇನು ಬೇಕಂತ ಚೆಲ್ಲಿದ್ಯಾ? ಕೈ ತಪ್ಪು ಬಿದ್ದಿದೆ. ಬನ್ರಮ್ಮ, ಇದನ್ನೆಲ್ಲ ಕ್ಲೀನ್ ಮಾಡಿ ಇನ್ನೊಂದ್ಸಲ ಗಂಜಿ ಮಾಡ್ಕೊಂಡು ಬನ್ನಿ. ಹಲೋ, ಹಾಂ ಬ್ರೋ, ಹಾಯ್. ಇಲ್ಲ, ಏನಕ್ಕೆ ಕಾಲ್ ಮಾಡಿದ್ದೆ ಅಂತಂದರೆ, ಹಾಂ ಎಕ್ಸಾಕ್ಟ್. ಸಮಾಧಾನ ಮಾಡ್ಕೊಂಬಂದಾಕಿನಿ. ಯಾಕೆ ಅಳ್ತಾ ಇದೀಯಾ? ಏನು ಮಂದಾಕಿನಿ? ಚಿಕ್ಕ ಮಕ್ಕಳು ಕಣೆ ಅವರು. ಮಕ್ಕಳಿಗೆ ವಸ್ತುಗಳ ಮೇಲೆ ವ್ಯಾಮೋಹ ಇರೋದು ಸಹಜ ಅಲ್ವಾ? ಅದರಲ್ಲೂ ಈಗಿನ ಕಾಲದ ಹುಡುಗರಿಗೆ ಈ ಮೊಬೈಲು, ಕಾರು, ಬೈಕು ಅಂದರೆ ಸ್ವಲ್ಪ ವ್ಯಾಮೋಹ ಜಾಸ್ತಿನೇ ಇರುತ್ತೆ. ಯಾರಾದರೂ ಅದನ್ನು ಮುಟ್ಟಿದ್ರೆ ಅವರು ಸಹಿಸ್ಕೊಳ್ಳೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಹೀಗೆ ಕಣ್ಣೀರು ಹಾಕ್ತಾ ಕೂತ್ರೆ ನಮಗೂ ಅವ್ರಿಗೂ ಏನೇ ವ್ಯತ್ಯಾಸ? ಸಮಾಧಾನ ಮಾಡ್ಕೊಂಡ್ ಮುಂದಾಕಿನಿ. ನೋಡು, ನೀನು ಹೀಗೆ ಅಳ್ತಾ ಕೂತ್ರೆ ನನ್ನ ಕೈ ಕಾಲು ಓಡೋದಿಲ್ಲ, ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ನೋಡು, ಮಹಿಮಾದು ಬಿಸಿ ರಕ್ತ, ಏನೋ ಮಾತಾಡಿದಾಳೆ ಅಲ್ವೇ? ಅವಳು ವಯಸ್ಸಲ್ಲಿ ನಾವು ಹಾಗಿರ್ಲಿಲ್ವೇನೆ? ಬದುಕು ನಮಗೆಲ್ಲ ಕಲಿಸ್ಲಿಲ್ವಾ? ನಮ್ಮನ್ನ ರಿಪೇರಿ ಮಾಡಿ ಒಂದು ಹದಕ್ಕೆ ತಂದಿಲ್ವಾ? ಹಾಗೇನೆ ಅವಳಿಗೂ ಬದುಕು, ಅನುಭವ ಎಲ್ಲ ಕಲಿಸ್ತಾ ಹೋಗುತ್ತೆ ಕಣೆ. ಮುಂದೆ ಒಂದಿನ ಅವಳಿಗೂ ಅರ್ಥ ಆಗತ್ತೆ, ವಸ್ತುಗಳಿರೋದು ಬಳಸೋದಿಕ್ಕೆ, ಪ್ರೀತಿಸೋದಕ್ಕಲ್ಲ. ಸಂಬಂಧಗಳು ಎಲ್ಲದಕ್ಕಿಂತ ದೊಡ್ಡದು ಅನ್ನೋದು ಅವಳಿಗೆ ಅರ್ಥವಾಗತ್ತೆ. ನೀನು ನೊಂದ್ಕೋಬೇಡ, ಕಣ್ಣೀರು ಹಾಕಬೇಡ. ಅಲ್ವೇ, ಕಣ್ಣೀರಿಗೆ ಕಣ್ಣೀರು ಹಾಕ್ಸೋಳು ನೀನು. ನೀನು ಯಾರು? ಮಿಸ್ ಮೈಸೂರ್ 1988. ಅದು ಅಲ್ಲದೆ ನೀನು ನನ್ನ ಮನದನ್ನೇ, ನನ್ನ ಪ್ರಾಣಕಾಂತೆ, ನನ್ನ ಅರಗಿಣಿ, ನನ್ನ ಒಲವಿನ ಗಣಿ, ಮಿಣಿ ಮಿಣಿ ಕಣ್ಮಣಿ, ನನ್ನ ಭಾಮಿನಿ, ನನ್ನ ಕಾಮಿನಿ, ನನ್ನ ಹೇಮ ಮಾಲಿನಿ ನೀನು. ಇಷ್ಟೆಲ್ಲ ಇದ್ದು ನೀನು ಡಲ್ ಆಗ್ಬಿಟ್ರೆ ನನ್ನ ಕತೆ ಏನೇ? ನನ್ನ ದುಃಖ ಯಾರ ಹತ್ರ ಹೇಳ್ಕೊಳ್ಳಿ? ಅಳಬೇಡ ಮಂದಾಕಿನಿ, ನೀನು ಹತ್ರ ನನ್ನ ಹೃದಯ ನಿಂತೋಗ್ಬಿಡುತ್ತೆ ಕಣೆ. ನನ್ನ ಹೃದಯ ನಿಂತೇ ಹೋಗ್ಬಿಡುತ್ತೆ. ಅಂತೂ ನಕ್ಕದ್ಲು ನನ್ನ ರಾಣಿ. ಅಬ್ಬ, ನನಗಿದೇ ಬೇಕಾಗಿರೋದು. ನಿನ್ನ ನಗು ನನ್ನ ಸರ್ವಸ್ವ. ಈ ನಗುಗೋಸ್ಕರನೇ ಹಗಲು ರಾತ್ರಿ ಹಂಬಲಿಸ್ತಾ ಇರ್ತೀನಿ. ನಾನು ಬಡವ ನೀನು ಬಡವಿ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವಿದನೆ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ನಾನು ಕೊಟ್ಟ ವಸ್ತು ಒಡವೆ, ನನಗೆ ನಿನಗೆ ಗೊತ್ತು. ತೋಳುಗಳಿಗೆ ತೋಳ ಬಂದಿ, ಕೆನ್ನೆ ತುಂಬ ಮುತ್ತು. ಮಂದಾಕಿನಿ, ಬದುಕಿನಲ್ಲಿ ವಿಶೇಷವಾಗಿ ನಾನು ನಿನಗೇನು ಮಾಡಿಲ್ಲ ಅಂತ ಅಂದ್ಕೋಬೇಡ. ಅರಮನೆ ಇಲ್ಲದಿದ್ರೆ ಏನೇ, ನಾನು ನಿನ್ನನ್ನು
ನನ್ನ ಹೃದಯ ಸಿಂಹಾಸನದಲ್ಲಿ ರಾಣಿ ಥರ ಕೂಡಿಸಿ ಮೆರೆಸಿದ್ದೀನಿ, ಮುಂದೆನೂ ಮೆರೆಸ್ತಾ ಹೋಗ್ತೀನಿ. ಈಗ ಈ ಕಾರ್ ಕೈ ಕೊಟ್ರೆ ಏನು? ನನ್ನ ಹಳೆ ಸ್ಕೂಟ್ರ್ ಇಲ್ವಾ, ಅದನ್ನು ಹೊರಗೆ ತೆಗಿತೀನಿ. ಬಾರೆ ರಾಜಕುಮಾರಿ ಹೋಗೋಣ ಜಂಬು ಸವಾರಿ, ಹಳೆಯ ಸ್ಕೂಟರ್ ಅನ್ನೇರಿ. ಬಾರೆ ರಾಜಕುಮಾರಿ ಹೋಗೋಣ ಜಂಬು ಸವಾರಿ. ಹಳೆದನ್ನೆಲ್ಲ ನೆನ್ಸ್ಕೊಂಡು ಹೋಗೋಣ ಬಾ. ಮಾಮ್ 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 ಏನಾಯ್ತು ಮಾಮ್? ಮಾಮ್ ಏನಾಗ್ತಿದೆ? ತಲೆ ಒಂಥರ ಸುತ್ತಂಗಾಗ್ತದೆ. ಶೆಟ್ ಮಾಮ್ ಮಾಮ್ ಸಾರಿ ಮಾಮ್ 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 ಮಲ್ಲಿಗೆ ಅಂತ ಮಾಡಿಟ್ಟು ತಿಂಡಿ ನೀನ್ ಯಾಕೆ ಮಾಮ್ ತಿನ್ನಕೋದೆ? ನಾನು ನಿನಗೆ ಸಿಗ್ನಲ್ ಮಾಡ್ತಿದ್ದೆ ತಾನೇ ತಿನ್ಬೇಡ ಅಂತ. ಯಾಕೆ ಮಾಮ್ ತಿಂದೆ? ಯಾಕೆ, ಏನಾಯ್ತು? ಮಾಮ್ ಅದ್ರಲ್ಲಿ ಪಾಯ್ಸನ್ ಮಿಕ್ಸ್ ಮಾಡಿದೀನಿ ಮಾಮ್. ವಾಟ್? ಎಸ್ ಮಾಮ್, ನೀನ್ ತಿಂದಿರೋದು ವಿಷ. ಸಿಸ್ಟರ್ ಬಾಯಿ ಕೈ ಹಾಕಿ ಇನ್ನೂ ಸೇಫ್ ಸೈಡ್ಗೆ ಇನ್ನೂ ಸರ್ತಿ ವಾಮಿಟ್ ಮಾಡು. ಕರಡು ಕಿತ್ಕೊಂಡ್ ಬರ್ಬೇಕು, ಹಂಗೆ ವಾಮಿಟ್ ಮಾಡು. ಮಾಮ್ ಏನಾಯ್ತು ಮಾಮ್? ಮಾಮ್ ಅಯ್ಯೋ ಓಕೆ ಮಾಮ್. ಹೇ ಎಂತ ಕೆಲಸ ಮಾಡ್ದೆ ಕಣೋ. ನೀರು ಮಾಮ್ಸ್. ಮಾಮ್ ಅಯ್ಯೋ ಓಕೆ. ಮಾಮ್ ಮಾಮ್ ಹೇಗಿದೆ ಮಾಮ್ ಈಗ? ಆರ್ ಯು ಫೀಲಿಂಗ್ ಓಕೆ ಮಾಮ್? ಎಲ್ಲ ವಾಮಿಟ್ ಮಾಡಿದೆ. ನನಗೇನು ಆಗಲ್ಲ ತಾನೆ, ನಾ ಸರಿ ಹೋಗ್ತೀನಿ ತಾನೆ. ಹೇಗೆ ಹೇಳಕ್ಕಾಗತ್ತೆ ಮಾಮ್? ಇನ್ ಕೇಸ್ ಸ್ವಲ್ಪ ಪಾಯ್ಸನ್ ಏನಾದರೂ ಹೊಟ್ಟೆ ಒಳಗಡೆ ಆಗಿ ಇದ್ದು ಬ್ಲಡ್ ಜೊತೆ ಮಿಕ್ಸ್ ಆದ್ರೆ ಮಾಮ್? ಸಿಸ್ಟರ್ ಸೇಫರ್ ಸೈಡಿಗೋಸ್ಕರ ಇನ್ನೊಂದು ಸರ್ತಿ ಬಾಯಿ ಕೈ ಹಾಕೊಂಡು ವಾಮಿಟ್ ಮಾಡು. ಕರಡು ಕಿತ್ಕೊಂಡು ಬಾಯಿ ಬರ್ಬೇಕು, ಹಂಗೆ ವಾಮಿಟ್ ಮಾಡು. ಇರೋದು ಒಬ್ಳು ಸಿಸ್ಟರ್, ಅವಳನ್ನೇ ಸಾಯ್ಸಕ್ ನೋಡ್ತಿದ್ಯಲ್ಲೋ. ನನಗಿರೋದು ಒಬ್ಳೆ ಅಮ್ಮ. ಮಾಮ್ ಮಾಮ್ ಬಾಬು ಕೂತ್ಕೊಂಡ್. ಮಾಮ ಓಕೆ? ಕಪಾಳ ಕೊಡಿ ಸಿಸ್ಟರ್, ಕಪಾಳ ಕೊಡಿ. ಹಂಗೆ ಎಷ್ಟು ಸಲ ನಿನಗೆ ಹೇಳಿದ್ದೀನಿ, ಏನೇ ಮಾಡಿದ್ರು ನನಗೆ ಹೇಳ್ಬಿಟ್ಟು ಮಾಡು ಅಂತ. ನನಗೆ ಹೇಳಿದಿದ್ರೆ ಹೀಗೆಲ್ಲ ಆಗ್ತಿದ್ದೇನೋ. ಸಾರಿ ಮ್ಯಾಮ್, ರಿಯಲಿ ಸಾರಿ ಮ್ಯಾಮ್. ಇದೆಲ್ಲ ಆಮೇಲೆ ಡಿಸ್ಕಸ್ ಮಾಡೋಣ, ಆಮೇಲೆ ಎಷ್ಟಾದರೂ ಓಡಿ. ಈಗ ಫಸ್ಟ್ ಫ್ಯಾಮಿಲಿ ಡಾಕ್ಟರ್ ಫೋನ್ ಮಾಡ್ತೀನಿ ನಾನು. ಬೇಡ, ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಬೇಡ. ಅವ್ರಿಗೆ ಫೋನ್ ಮಾಡಿದರೆ ಗೌತಮ್ ವಿಷಯ ಗೊತ್ತಾಗತ್ತೆ. ನನಗೆ ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ. ಅಣ್ಣ ನನ್ನ ಫೋನ್ ಕೊಡು. ಹಲೋ ಡಾಕ್ಟರ್, ನಾನು ಶಕುಂತಲಾ. ನೀವೇ ಕಳಿಸ್ಕೊಡ್ತೀರಾ? ರೈಟ್, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ತೀಯ. ಎಲ್ಲ ನಿನ್ನಿಂದ ಕಣ. ನೀನ್ ಸರಿಯಾಗಿ ಕೇಳಿಸ್ಕೊಂಡ್ಯಾ? ಜಯದೇವ್ ಅವರು ನಿನಗ್ ಮಾಡಿರೋ ತಿಂಡಿ ಬಗ್ಗೆನೇ ಕೇಳ್ತಿದ್ರಾ? ಹ್ಞೂ ಅಕ್ಕರೆ, ನಾನು ಸರಿಯಾಗಿ ಕೇಳಿಸ್ಕೊಂಡಿದ್ದೀನಿ. ಅಕಸ್ಮಾತ್ ಅವ್ರೇನಾದ್ರೂ ಊಟಕ್ಕೆ ಬೆರೆಸಿದ್ದು ಅತ್ತೆಗೇನಾದ್ರೂ ಆಗ್ಬಿಟ್ರೆ ಪಾಪ ಅಲ್ವಾ? ನಿನ್ ಬಗ್ಗೆ ಯೋಚನೆ ಮಾಡ್ದೆ, ನಿನ್ ಮಗು ಬಗ್ಗೆ ಯೋಚನೆ ಮಾಡ್ದೆ, ಇನ್ನೂ ಅತ್ತೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ಮಲ್ಲಿ. ಇಲ್ಲಿ ನೋಡು, ಅತ್ತೆಗೇನು ಆಗಲ್ಲ. ಹಾಗೇನಾದ್ರೂ ಆಗೋ ಹಾಗಿದ್ದಿದ್ರೆ ಅವ್ರು ತಿಂಡಿ ತಿಂದ ತಕ್ಷಣನೇ ರಿಯಾಕ್ಟ್ ಆಗ್ಬೇಕಾಗಿತ್ತಲ್ವಾ? ನೀವು ತಿಂಡಿ ಯಾಕೆ ಚೆಲ್ಲೋದ್ರಿ ಮತ್ತೆ? ಸುಮ್ಮನೆ ರಿಸ್ಕ್ ಯಾಕೆ ಅಂತ. ಇಲ್ಲಿ ನೋಡು ಮಲ್ಲಿ,
ಈಗ ನೀನು ಎಲ್ಲ ರೀತಿಯಲ್ಲೂ ಎಷ್ಟು ಹುಷಾರಾಗಿರ್ತೀಯೋ, ಎಷ್ಟು ಕೇರ್ ತಗೋತೀಯೋ, ನಿನಗಷ್ಟೇ ಒಳ್ಳೇದು. ನೀನು ಹೊಟ್ಟೆಲಿರೋದು ಬರೀ ಮಗು ಅಲ್ಲ, ನಿನ್ನ ಕನಸು, ನಮ್ಮೆಲ್ಲರ ನಿರೀಕ್ಷೆ. ಅದು ದಿನೇ ದಿನೇ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾನೆ ಇದೆ. ಜೊತೆಯಲ್ಲೇ ನಮ್ಮ ನಿರೀಕ್ಷೆನೂ ಬೆಳೀತಿದೆ. ಮಗು ಜೊತೆ ಆ ಭಾರನೂ ನಿನ್ನ ಹೆಗಲ ಮೇಲಿದೆ. ನೀನು ಯಾವುದೇ ಕಾರಣಕ್ಕೂ ಮೈ ಮರಿಬಾರ್ದು ಮಲ್ಲಿ. ಹ್ಞೂ ಅಕ್ಕರೆ, ನಂಗೆ ಅರ್ಥ ಆಯಿತು. ನೀವು ಹೇಳ್ದಂಗೆ ಕೇಳ್ತೀನಿ ಅಕ್ಕರೆ. ಮತ್ತೆ ಅತ್ತೆಗೇನು ಆಗಲ್ಲ ತಾನೆ? ಯಾಕಕ್ಕರೆ ನಗ್ತಿದ್ದೀರಾ? ನಾನು ಅಂಥದ್ದು ಯೋನಿ ಹೇಳ್ದೆ? ಅಲ್ಲ ಮಲ್ಲಿ, ನಾನು ನಿನ್ನ ಬಗ್ಗೆ ಕೇರ್ ತಗೋತಿದ್ರೆ ನೀನಿನ್ನೂ ಅತ್ತೆ ಬಗ್ಗೆನೇ ಯೋಚನೆ ಮಾಡ್ತಿದ್ಯಲ್ಲ. ತುಂಬ ಒಳ್ಳೆ ಮನಸ್ಸು ನಿಂದು ಮಲ್ಲಿ. ನಿನ್ನ ನೋಡ್ತಿದ್ರೆ ನಾವು ಅನ್ಕೊಂಡಿರೋ ಅಷ್ಟು ಪ್ರಪಂಚ ಕೆಟ್ಟಿಲ್ಲ ಅಂತ ಅನ್ಸುತ್ತೆ. ತುಂಬ ಖುಷಿಯಾಗುತ್ತೆ. ನನಗೆ ಹಿಂಗೆ ಎದುರುಗಡೆನೆ ಹೋಗಳ್ಬೇಡಿ ಅಕ್ಕರೆ, ನನಗೊಂಥರ ಆಯ್ತದೆ. ಸರಿ, ಎದುರುಗಡೆ ಹೋಗ್ಲಲ್ಲ, ಹಿಂದೆ ಹೋಗ್ಬಿಡ್ತೀನಿ. ಮಲ್ಲಿ, ಇನ್ಮೇಲಿಂದ ಸ್ವಲ್ಪ ಕೇರ್ಫುಲ್ ಆಗಿರೋಣ. ಯಾರೇನೇ ಕೊಟ್ಟರು ತಿನ್ಬೇಡ. ಅದು ದೇವಸ್ಥಾನದ ಪ್ರಸಾದ ಆಗಿರ್ಬೋದು, ಸಾಕ್ಷಾತ್ ಅಮೃತ ಆಗಿರ್ಬೋದು. ಈಗೆಲ್ಲ ಅಮೃತ ಅನ್ನೋ ಸ್ಟಿಕ್ಕರ್ ಹಾಕಿ ವಿಷ ಕೊಡೋರೇ ಜಾಸ್ತಿ. ನೋಡು, ಯಾರು ತಿನ್ನಕ್ಕೇನಾದರೂ ಕೊಡಲಿ, ಕುಡಿಯೋಕ್ಕೇನಾದರೂ ಕೊಡಲಿ, ಅದನ್ನು ನೀನು ತಕ್ಷಣಕ್ಕೆ ತಿನ್ಬೇಡ. ಬೇರೆಯವ್ರು ಯಾರಾದರೂ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಎಲ್ಲ ಸರಿಗಿದೆ, ನಾರ್ಮಲ್ ಆಗಿದೆ ಅಂತ ಹೇಳೋವರೆಗೂ ಅದನ್ನು ಬಾಯಲ್ಲಿ ಹಾಕೊಳ್ಬೇಡ. ಸರಿ ಅಕ್ಕರೆ, ಆದರೆ ಅತ್ತೆ ಕೊಟ್ರೆ, ಅವ್ರು ಕೊಟ್ರೆ? ಯಾರೇ ಆಗಿರಲಿ ಮಲ್ಲಿ, ನಾನಾಗಿದ್ರು ಸಹ. ನೀವು ಕೊಟ್ರುನಾ? ಹಾಂ, ಬಿಕಾಸ್ ಅದು ನಾನು ಮಾಡಿರೋದಲ್ಲ. ಅದು ಎಲ್ಲಿಂದ ಬಂದಿರುತ್ತೆ, ಅದರಲ್ಲಿ ಏನಿರುತ್ತೆ ನನಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ನಾನು ನಿನಗೆ ಕೊಟ್ಟರೆ ನಿನಗೆ ಅಲ್ವಾ ಪ್ರಾಬ್ಲಮ್ ಆಗೋದು. ಅದಕ್ಕೆ ಹೇಳ್ತಿದ್ದೀನಿ, ನಾನು ಕೊಡ್ತಿರೋ ಈ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ಸರಿ ಅಕ್ಕರೆ, ಹಂಗೆ ಮಾಡ್ತೀನಿ. ಗುಡ್ ಗರ್ಲ್. ಸಿಸ್ಟರ್, ತಲೆ ಸುತ್ತಂಗೆ ಆಗ್ತಾ ಇದೆಯಾ? ಟೆಸ್ಟ್ ಮಾಡ್ಕೋ. ಹೊಟ್ಟೆಲಿ ಗುಳ್ಗುಳಾಗ್ತಾ ಇದೆಯಾ? ಹಾಗಾದ್ರೆ ಏನೂ ಆಗಲ್ಲ ಬಿಡು. ನೀನೆಂತ ಕೆಲಸ ಮಾಡ್ತೀಯೋ? ನೀನು ಮಾಡೋ ಕೆಲಸದಿಂದ ನಾನೇನಾದ್ರು ಸತ್ತೋದ್ರೆ ನೀನೇನೋ ಮಾಡ್ತೀಯಾ? ಮಾಮ್, ಸಿಸ್ಟರ್, ಸಾಯೋ ಮಾತು ಯಾಕೆ ಆಡ್ತೀಯ ಸಿಸ್ಟರ್? ನೀನು ಸಾಯೋಗಿದ್ರೆ ಯಾವತ್ತೋ ಕೊಟ್ಟಕ್ಕಂತಿದ್ದೆ. ಅಲ್ಲಲ್ಲ, ನೀನು ಎಂತೆಂಥ ವಿಷ ಜಂತುಗಳನ್ನು ನೋಡಿ ಸಹಿಸ್ಕೊಂಡು ಅರಗಿಸ್ಕೊಂಡು ಗಟ್ಟಿಯಾದವಳು. ಈ ವಿಷಯ ಎಲ್ಲ ಯಾವ ಲೆಕ್ಕ? ಅದು ಹೇಳ್ತಾರಲ್ಲ, ಪಾಪಿ ಚಿರಾಯು ಅಂತ. ಅಂದ್ರೆ ನಾನು ಪಾಪಿನಾ? ಆಗಲ್ಲ ಸಿಸ್ಟರ್, ಆಗಲ್ಲ. ನಾನದು ಮಾತಿನ ಭರಾಟೆಯಲ್ಲಿ ಬಂದ್ಬಿಡ್ತು, ಮತ್ತೆ ಬೇಜಾರು ಮಾಡ್ಕೋಬೇಡ ಸಿಸ್ಟರ್. ನಿನ್ನಷ್ಟು ಪುಣ್ಯವಂತರು ಬೇರೆ ಯಾರಿಲ್ಲ ಸಿಸ್ಟರ್. ನಿನ್ನ ಬಿಟ್ಟರೆ ಆ ಲೀಸ್ಟಲ್ಲಿ ಇರೋದು ನೆಕ್ಸ್ಟ್ ನಾನೇ. ನಾನು ನಿನ್ನ ಥರನೇ ಸೇಮ್, ಮಾಡೋದೆಲ್ಲ ಪುಣ್ಯದ ಕೆಲಸನೇ. ನೋಡೋರಿಗೆ ಪಾಪ ಥರ ಕಾಣುತ್ತಪ್ಪ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಬಿಡು ಸಿಸ್ಟರ್. ಜೈ, ನಾನು ನಿನಗೆ 1000 ಸಲ ಹೇಳಿದ್ದೀನಿ, ನನ್ನ ಗಮನಕ್ಕೆ ತರದೆ ಯಾವ ಕೆಲಸನೂ ಮಾಡಬೇಡ ಅಂತ. ಆದರೆ ನೀನು ಮೇಲಿನ ಮೇಲೆ ಅದೇ ಕೆಲಸ ಮಾಡ್ತೀಯಲ್ಲೋ, ನನಗೇನು ಮಾಡಲಿ? ಸಾರಿ ಮಾಮ್, ಸಾರಿ, ಗೊತ್ತಿಲ್ಲದೆ ಎಡವಟ್ಟಾಗೋಯ್ತು ಮಾಮ್, ಸಾರಿ. ಎಷ್ಟು ಸಲ ಅದನ್ನೇ ಹೇಳ್ತೀಯ? ನನಗಂತೂ ಕೇಳಿ ಕೇಳಿ ಸಾಕಾಗೋಗಿದೆ. ಮಾತಾಡೋದು ಮಾತ್ರ ಬುದ್ಧಿವಂತನ ಥರ, ಆದರೆ ಮಾಡೋದೆಲ್ಲ ದಡ್ಡನ ಕೆಲಸ. ಒಂದೊಂದ್ಸಲ ನೀನು ಹೇಗೆ ಮಾಡ್ತೀಯ ಅಂದರೆ ನಿನ್ನನ್ನು ನನ್ನ ಕೈಯಲ್ಲಿ ಡಿಫೆಂಡ್ ಮಾಡೋಕ್ಕೆ ಆಗಲ್ಲ ಕಣೋ. ಇವ್ರು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು. ಮಕ್ಕಳು ಆ ಥರ ಕೆಲಸ ಮಾಡ್ತಾರೆ, ಆದರೆ ನೀ ನನ್ನ ಮಗ ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಥೂ, ಮುಗಿಸ್ಕೋಬೇಕೇನು? ಎದ್ದು ಹೋಗೋ. ಸಿಸ್ಟರ್, ತಂಡಾಕೋಲ್ ಏನೂ ಆಗಲ್ಲ. ಮಾರ್ಕೆಟಲ್ಲೆಲ್ಲ ಕಲಬೆರಕೆನೇ ಬರೋದು. ಈ ವಿಷಯನೂ ಕಲಬೆರಕೆ ಆಗಿರ್ಬೋದು. ಟೆನ್ಷನ್ ಮಾಡ್ಕೋಬೇಡ, ಏನೂ ಆಗಲ್ಲ. ತಂಡಾಕೋಲ್, ಏನು ಟೆನ್ಷನ್ ಮಾಡ್ಕೋಬೇಡ. ಇರು, ಡಾಕ್ಟ್ರ್ ಮೆಡಿಸಿನ್ ಕಳಿಸಿರ್ಬೋದು, ನೋಡ್ತೀನಿ. ಏನಾಗ್ತದೆ ಇಲ್ಲಿ?
ಏನಿಲ್ಲ ಅತ್ತೆ, ಇವಳಿಗೇನೋ ಕನ್ಫ್ಯೂಸ್ ಆಗಿದೆ. ಇವಳು ತಿನ್ನೋ ತಿಂಡಿಯಲ್ಲಿ ಯಾರಾದರೂ ಏನಾದರೂ ಕಲ್ಸ್ಕೊಟ್ಬಿಡ್ತಾರೆ, ಅದರಿಂದ ಇವಳ ಮಗುಗೆ ಏನಾದರೂ ಆಗೋಗುತ್ತೆ ಅಂತ ತಿಂಡಿನೇ ಮಾಡ್ದೆ ಕೂತಿದ್ದಾರೆ. ಅಲ್ಲ, ಇವಳು ಆಡೋದು ನೋಡಿದ್ರೆ ಇವಳು ಮಾಡೋ ಊಟ ತಿಂಡಿನ ಬೇರೆ ಯಾರಾದರೂ ಟೆಸ್ಟ್ ಮಾಡಿ ಆಮೇಲೆ ಇವಳು ಕೊಡ್ಬೇಕಾ? ವಾವ್, ಸೂಪರ್ ಐಡಿಯಾ ಅತ್ತೆ. ನೋಡ್ದೇನೆ ಅತ್ತೆ ಎಷ್ಟು ದೊಡ್ಡ ಮಾತಾಡಿದ್ರು ಅಂತ. ಇನ್ಮೇಲಿಂದ ನಿನಗೆ ಬರೋ ಟೀ ಕಾಫಿಯಿಂದ ಹಿಡಿದು ಊಟ ತಿಂಡಿವರೆಗೂ ಅತ್ತೆನೇ ಟೇಸ್ಟ್ ಮಾಡಿ ನಿನಗೆ ಕೊಡ್ತಾರೆ. ಅಂದರೆ ಅವಳಿಗೆಲ್ಲ ಗೊತ್ತಿದ್ದೆ ಅದನ್ನ ನಾನು ತಿನ್ನೋ ಹಾಗೆ ಮಾಡಿದ್ಲ. ಆಗಿದೆ ಅಂದ್ರೆ ಮಲ್ಲಿ ಹೇಳಿದಾಗೆ ಜಯದೇವ್ ಅವರು ತಿಂಡಿಯಲ್ಲಿ ಏನಾದರೂ ಮಿಕ್ಸ್ ಮಾಡಿದ್ರಾ? ಅತ್ತೆ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದ್ರೆ ತಾನೆ? ನನಗೇನಾಗಿದೆ? ನಾನು ಹುಷಾರಾಗಿದ್ದೀನಿ. ಅದರಲ್ಲಿ ಏನಾದರೂ ಮಿಕ್ಸ್ ಆಗಿದ್ರೆ ತಾನೆ ನನಗೇನಾದರೂ ಆಗೋದು. ಅವಳೇನೋ ಬುದ್ಧಿ ಇಲ್ಲದೆ ಮಾತಾಡ್ತಾಳೆ, ನೀನು ಹಾಗೆ ಆಡ್ತಾ ಇದೆಯಾ. ಸಾರಿ ಅತ್ತೆ, ಆದರೆ ಥ್ಯಾಂಕ್ ಯು ಸೊ ಮಚ್. ಇನ್ನು ಮುಂದೇನು ನೀವೇ ಹೀಗೆ ಟೇಸ್ಟ್ ಮಾಡಿ ಅವಳು ಕೊಟ್ಟರೆ ಚೆನ್ನಾಗಿರುತ್ತೆ. ಏನು ಹೇಳ್ತಾ ಇದೆಯಾ? ಪದೇ ಪದೇ ನಾನು ತಿಂದು ಅವಳಿಗೆ ಯಾಕೆ ಪ್ರೂವ್ ಮಾಡಬೇಕು? ಪ್ರೂವ್ ಮಾಡೋದಂತ ಅಲ್ಲ ಅತ್ತೆ, ಅಕಸ್ಮಾತ್ ಮಲ್ಲಿಗೆ ಏನಾದರೂ ಆದರೆ ಕಥೆ ಮೊದಲಿಂದ ಶುರು ಆಗುತ್ತೆ. ಜಯದೇವ್ ಅವರು ಮಲ್ಲಿನ ಇಷ್ಟಪಡದೆ ಮದುವೆ ಆಗಿದ್ದು, ಅವಳ ಮೇಲೆ ಕೈ ಮಾಡಿದ್ದು, ಅವತ್ತು ಶಿವರಾತ್ರಿ ದಿನ ಲೋಕಿ ಗ್ಯಾಂಗು ಮನೆಗೆ ಬಂದಿದ್ದು, ಈ ಎಲ್ಲ ವಿಷಯನೂ ಓಪನ್ ಆಗೋಗ್ಬಿಡುತ್ತೆ. ಆಗ ಪೊಲೀಸ್ ಕೇಸ್ ಆಗುತ್ತೆ, ಎಂಕ್ವೈರಿ ಶುರು ಆಗುತ್ತೆ. ಇದರ ಹಿಂದೆ ನಮ್ಮನೆಯವರೇ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ತೊಂದರೆ ಆಗೋದು ನಮ್ಮನೆಯವ್ರಿಗೆ ಅಲ್ವಾ ಅತ್ತೆ? ಕೊನೆಗೆ ನೋವು ಅನುಭವಿಸೋದು ನಾವಿಬ್ರು ಆಗಿರ್ತೀವಿ, ನಾವಿಬ್ರೆ ಕಣ್ಣೀರು ಹಾಕ್ಬೇಕಾಗತ್ತೆ. ಅದಕ್ಕೆ ಹೇಳ್ತಿದ್ದೀನತ್ತೆ, ಬೇಡದೇ ಇರೋ ರಿಸ್ಕ್ನ ನಾವ್ಯಾಕೆ ನಮ್ಮ ಮೇಲೆ ಹೇಳ್ಕೊಳ್ಬೇಕು ಅಂತ. ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋದು ಒಳ್ಳೇದಲ್ವಾ? ನಮ್ಮಂಥ ಮರ್ಯಾದೆಸ್ತ್ರ ಮನೆಗೆ ಪೊಲೀಸ್ ಬರೋದು ಈ ಮನೆಗೆ ಶೋಭೆ ತರ್ತಾ ಹೇಳಿ? ಈ ಮನೆಗೆ ಪೊಲೀಸವ್ರು ಬರೋದೇನು ಹೊಸ್ತಲ್ವಲ್ಲ, ನೀನು ಮಾಡಿರೋ ಗನಂದಾರಿ ಕೆಲಸದಿಂದ. ಅಯ್ಯೋ ಅತ್ತೆ, ಈ ಮನೇಲಿ ಏನೆಲ್ಲ ನಡೀತಿದೆ ನಿಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ ಪೊಲೀಸ್ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಅತ್ತೆ, ಜಯದೇವ್ ಅವರೇ ತಮ್ಮೇಲೆ ತಾವು ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ.